ನೆಲಮಂಗಲ ನಗರದಿಂದ ಸೊಂಡೆಗೊಪ್ಪ ಹಾಗೂ ತಾವರೆಕೆರೆ ಮಾರ್ಗ ಕಲ್ಪಿಸುವ ರಸ್ತೆ ಮಧ್ಯದಲ್ಲಿ ಇವತ್ತು ನಾವು ನಿಂತಿದ್ದೀವಿ. ಈ ಒಂದು ರಸ್ತೆಯ ಕಾಮಗಾರಿ ಈಗಾಗಲೇ ಪ್ರಾರಂಭವಾಗಿದ್ದು ಶಾಸಕರು ಹೇಳಿದ ಹಾಗೆ 4 ಪಥದ ರಸ್ತೆಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ರಸ್ತೆ ಕಾಮಗಾರಿ ಪ್ರಾರಂಭ ಆಗಿದೆ. ಇಲ್ಲಿ ವಾಹನ ದಟ್ಟಣೆ ಕೂಡ ಜಾಸ್ತಿ ಆಗಿರುವಂಥದ್ದು ತಾವೀಗಾಗಲೇ ನನ್ನ ಪಕ್ಕದಲ್ಲಿ ನೋಡ್ತಾ ಇದ್ದೀರಾ. ಇಲ್ಲಿನ ಒಂದು ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ವಾತಾವರಣ ಹೇಗಿದೆ ಅಂತ ಹೇಳಿದ್ರೆ ಈ ಕಾಮಗಾರಿ ನಡೆಯುವಂತಹ ಸಂದರ್ಭದಲ್ಲಿ ಸಾಕಷ್ಟು ಸಾರ್ವಜನಿಕರಿಗೆ ವಾಹನ ಸವಾರರಿಗೆ ಬಹಳ ಕಿರಿಕಿರಿ ಉಂಟನ್ನು ಮಾಡ್ತಾ ಇದೆ ಈ ಒಂದು ರಸ್ತೆ. ಯಾಕಂತ ಹೇಳಿದ್ರೆ ಮಳೆಗಾಲ ಈಗಾಗಲೇ ಪ್ರಾರಂಭ ಆಗಿರೋದ್ರಿಂದ ಸಾಕಷ್ಟು ಕಡೆ ಬೆಂಗಳೂರಿನ ಗ್ರಾಮಾಂತರ ಭಾಗ ಆಗಿರ್ಬೋದು ಅಥವಾ ಕೆಲವು ಭಾಗಗಳಲ್ಲಿ ಮಳೆಯ ಆರ್ಭಟ ಜಾಸ್ತಿ ಆಗಿರೋದ್ರಿಂದ ತುಂತುರು ಮಳೆ ಹನಿಗೆ ಸಾಕಷ್ಟು ವಾಹನ ಸವಾರರು ಈಗಾಗಲೇ ಬಹಳ ಬೇಸತ್ತಿರುವಂಥದ್ದು. ಯಾಕಂತ ಹೇಳಿದ್ರೆ ಈ ಒಂದು ರಸ್ತೆಯ ಕಾಮಗಾರಿ ಯಾವುದೇ ರೀತಿಯಾದ ಸೇಫ್ಟಿ ಪ್ರಿಕಾಷನ್ನ ಇಡದೆ ಯಾವುದೇ ವ್ಯವಸ್ಥಿತವಾದ ಒಂದು ಬ್ಯಾರಿಕೇಡ್ಗಳಾಗಿರಬಹುದು ಮತ್ತೊಂದು ಇದರ ಏನು ಸೇಫ್ಟಿ ಪ್ರಿಕಾಷನ್ ಅಂತ ಹೇಳ್ತೀವಿ ಅದನ್ನು ಯಾವುದೂ ಮಾಡದೆ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಇಲ್ಲಿನ ಏನು ವಾಹನ ದಟ್ಟಣೆ ಸಮಯದಲ್ಲಿ ವಾಹನ ಸಂಚಾರ ಮಾಡ್ತಾರೆ ದ್ವಿಚಕ್ರ ವಾಹನಗಳಲ್ಲಿ ಬರುವಂಥವ್ರಾಗಿರ್ಬೋದು ಅಥವಾ ಆಟೋ ರಿಕ್ಷಾಗಳಲ್ಲಿ ಬರುವಂಥವ್ರಾಗಿರ್ಬೋದು ಬಹಳ ಸಮಸ್ಯೆಗಳು ಉಂಟಾಗ್ತಿರುವಂಥದ್ದು. ಹಾಗಾಗಿ ಸಾರ್ವಜನಿಕರು ನಮಗೆ ಸ್ವತಃ ಕರೆ ಮಾಡಿ ಸಾಕಷ್ಟು ದೂರುಗಳನ್ನು ಹೇಳಿದ ಹಿನ್ನೆಲೆಯಲ್ಲಿ ಇವತ್ತು ನಾವು ಖುದ್ದಾಗಿ ಸ್ಥಳಕ್ಕೆ ಬಂದು ಸ್ಥಳ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳು ಈಗಾಗಲೇ ನಮಗೆ ಕಾಣ್ತಾ ಇದೆ. ತಾವು ಈಗಾಗಲೇ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಸ್ನೇಹಿತರೆ. ಸ್ವತಃ ಶಾಸಕರು ಏನು ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಎನ್ ಶ್ರೀನಿವಾಸ್ ಅವರಿದ್ದಾರೆ. ಇದೇ ರಸ್ತೆಯಲ್ಲಿ ತಮ್ಮ ಮನೆಗೆ ಹೋಗುವುದು ಬರೋದು ಸಹ ಇದೇ ರಸ್ತೆಯಲ್ಲಿ. ಆದರೂ ಸಹ ಶಾಸಕರು ಇದನ್ನೆಲ್ಲ ಗಮನಿಸ್ತಿಲ್ವಾ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಆಗಿರುವಂಥದ್ದು. ಶಾಸಕರು ತಮ್ಮ ಮನೆಗೆ ಹೋಗಬೇಕಾದ್ರೂ ಇದೇ ರಸ್ತೆಯಾಗಿ ಹೋಗಬೇಕು, ಬರಬೇಕಾದ್ರೂ ಇದೇ ರಸ್ತೆಯಿಂದ ಬರಬೇಕು. ಹಾಗಾಗಿ ಅಕ್ಕಪಕ್ಕದಲ್ಲಿ ಏನು ಕಾಮಗಾರಿ ನಡೀತಾ ಇದೆ ಅದನ್ನು ಗಮನಿಸಬೇಕು. ಇಲ್ಲಿ ಯಾವುದೇ ರೀತಿಯಾದ ಸೇಫ್ಟಿ ಪ್ರಿಕಾಷನ್ ಇಲ್ಲ. ಸಾಕಷ್ಟು ಜನ ಇಲ್ಲಿ ಬಿದ್ದು ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿರುವಂತಹ ಸಾಕಷ್ಟು ಫೋನ್ ಕರೆಗಳು ನಮಗೆ ಬಂದ ಕಾರಣ ಈ ಒಂದು ಸುದ್ದಿಯನ್ನು ಬಿತ್ತರ ಮಾಡ್ತಾ ಇದ್ದೀವಿ. ನೆಲಮಂಗಲ ಜನಪ್ರಿಯ ಶಾಸಕರಾದಂತಹ ಎನ್ ಶ್ರೀನಿವಾಸ್ ಅವರು ದಯವಿಟ್ಟು ಈ ರಸ್ತೆಯ ಒಂದು ಕಾಮಗಾರಿಯನ್ನು ನೋಡಬೇಕು. ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅವರಿಗೆ ಒಂದು ಮಾರ್ಗದರ್ಶನವನ್ನು ಕೊಡಬೇಕು. ಸೇಫ್ಟಿ ಪ್ರಿಕಾಷನ್ಗಳನ್ನು ತಗೊಂಡು ಇಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದ ಸಮಸ್ಯೆ ಆಗದೇ ಇರುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಅವರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಎದೆಗಾರಿಕೆ ಸುದ್ದಿವಾಹಿನಿಗಾಗಿ ವಸೀಂ, ನೆಲಮಂಗಲ. ನಮ್ಮ ರಸ್ತೆಯಲ್ಲಿ ಸೊಂಡೆಗೊಪ್ಪದಿಂದ ನಮ್ಮ ಮನೆಗೆ ತೆರಳಬೇಕಾದ್ರೆ ಯಾವುದೇ ರೀತಿ ಸೇಫ್ಟಿ ಪ್ರಿಕಾಷನ್ಸ್ ಇಲ್ಲ. ಆಮೇಲೆ ರೋಡ್ ಬದಿಲಿ ಸೇಫ್ಟಿ ಪರ್ಪಸ್ಸು ಯಾವುದೇ ರೀತಿ ಬ್ಯಾರಿಕೇಡ್ಗಳು ಹಾಕಿಲ್ಲ. ಆಮೇಲೆ ನಮ್ಮ ಮನೆಗೆ ಹೋಗೋ ದಾರಿಲಿ ಕೂಡ ನಮ್ಮ ಮನೆಗೆ ಹೋಗೋ ದಾರಿ ಒಂದೇ ಇರೋದು. ಅಲ್ಲಿ ರೋಡ್ ಆಗೋದ್ಬಿಟ್ಟು ಎಲ್ಲ ಅಧ್ವಾರ ಮಾಡಿಕ್ಕಿದ್ದಾರೆ. ನಾವು ಗಾಡಿಗಳಲ್ಲಿ ಓಡಾಡೋಕ್ಕಾಗ್ತಿಲ್ಲ. ಮಳೆ ಬಂದೇನೆಲ್ಲ ರೋಡು ಅಲ್ಲಿ ಫುಲ್ ನೀರು ನಿಂತ್ಕೊಂಡು ನಾವು ಓಡಾಡೋಕ್ಕಂತೂ ಆಗ್ತಾಯಿಲ್ಲ. ನಮ್ಮ ಗಣೇಶನ ಗುಡಿ ರೋಡು ಸೊಂಡೆಗೊಪ್ಪ ಬೈಪಾಸಿಂದ ನಮ್ಮ ಮನೆಗೆ ಅಂದರೆ ಪೆಟ್ರೋಲ್ ಬಂಕ್ವರೆಗೂ ಯಾವುದೇ ರೀತಿ ಸೇಫ್ಟಿ ಪ್ರಿಕಾಷನ್ಸ್ ಇಲ್ಲ. ಅಲ್ಲಿ ಯಾರು ಬಿದ್ದಿಸತ್ರೂ ಕೇಳೋರಿಲ್ಲ. ಸರ್ ತೊಂದರೆಗಳು ಅಂದರೆ ಮೊನ್ನೆಲ್ಲ 2-3 ಬಿದ್ದಿದ್ದಾರೆ. ಅವ್ರು ಯಾರೂ ಬಂದು ಕಂಪ್ಲೇಂಟ್ ಕೂಡ ಕೊಟ್ಟಿಲ್ಲ. ಎಲ್ಲ ರೈತರುಗಳು ಎಲ್ಲಿ ಹೋಗ್ತಾರೆ ಕಂಪ್ಲೇಂಟ್ ಕೊಡೋಕ್ಕೆ? ಯಾರು ಅದನ್ನು ಕಾಂಟ್ರಾಕ್ಟ್ ತೊಗೊಂಡಿದ್ದಾರೆ, ಯಾರು ಟೆಂಡರ್ ತೊಗೊಂಡಿದ್ದಾರೆ, ಅವ್ರ ಜವಾಬ್ದಾರಿ ಅದು. ಕೇಳೋಕೆ ಹೋದರೆ ಯಾರು ಅಲ್ಲಿ ಮಾತಾಡೋರಿಲ್ಲ. ಅಲ್ಲಿ